ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ, ನಮ್ಮ ಮುಂದೆ ಇದೆ ನೋಡಿ ಒಂದು ವಿಶೇಷವಾದಂಥ ಒಂದು ಸಾಂಬಾರಿಗೆ ಉಪಯೋಗಿಸ್ತಕ್ಕಂಥ ಒಂದು ಬಳ್ಳಿ ಅಥವಾ ಒಂದು ಗೆಡ್ಡೆ ಅಂತಲೇ ಹೇಳ್ಬೋದು. ನೋಡಿ, ಇದರ ಹೆಸರು ಬಂದು ಇದು ಕೆಸರು ದಂಟು ಅಂತಾರೆ ನಮ್ಮ ಕಡೆ. ಎಷ್ಟು ಅಗಲ ಬೆಳೀತದೆ ಅಂದರೆ ಒಂದು ಚಿಕ್ಕ ಮಗುನ ಇಬ್ಬರನ್ನ ಅದರೊಳಗಡೆ ಮಲಗಿಸ್ಬೋದು. ಎಲೆ ಮೇಲೆ ಯಾವುದೇ ಹಾಸುಗಳು ಹಾಸ್ದೇನೆ ಇದನ್ನೇ ಹಾಸಿ ಎರಡು ಮಕ್ಕಳನ್ನು ಮಲಗಿಸ್ಬೋದು. ಅಷ್ಟು ದೊಡ್ಡದಾಗಿ ಆ ಎಲೆ ಬಿಡುತ್ತೆ. ಇದರ ವಿಶೇಷತೆ ಏನಪ್ಪ ಅಂದರೆ ಇದು ಕೆಸರಲ್ಲೇ ಬೆಳೆಯೋದು. ಇದಕ್ಕೆ ಯಥೇಚ್ಛವಾಗಿ ನೀರೆಲ್ಲ ಹರಿತದೋ ಆ ಕಡೆ ತುಂಬ ಯಥೇಚ್ಛವಾಗಿ ಬೆಳೀತದೆ. ಇದಕ್ಕೆ ವಂಶಾಭಿವೃದ್ಧಿ ಅದೇ ಪಕ್ಕದಲ್ಲೇ ಬೆಳ್ಕೊಂಡು ಒಂದು ವನನೇ ಸೃಷ್ಟಿ ಮಾಡ್ಕೊಳ್ಳುತ್ತೆ. ಇದು ಇದರ ಒಂದು ವಿಶೇಷತೆ. ಅದನ್ನು ಹೊರತುಪಡಿಸಿ ನೋಡೋದಾದರೆ ಇದನ್ನು ಒಂದು ಕಾಂಡದ ಒಳಗಡೆ ಬಿಳಿ ಗೆಡ್ಡೆ ಇರುತ್ತೆ. ಆ ಬಿಳಿ ಗೆಡ್ಡೆನ ತೆಗೆದುಬಿಟ್ಟು ಸಾಂಬಾರಿಗೆ ಯೂಸ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಹಸಿ ಗೆಡ್ಡೆನ ತಿನ್ನಬಾರ್ದು. ಹಸಿ ಗೆಡ್ಡೆ ತಿಂದರೆ ಬಾಯೆಲ್ಲ ತೀಟೆ ಆಗುತ್ತೆ, ಕೈಯೆಲ್ಲ ತೀಟೆ ಆಗುತ್ತೆ. ಒಂಥರ ಈ ಗುಳ್ಳೆಗಳೆಲ್ಲ ಆಗೋಗ್ಬಿಡುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ಒಂದು ಸಸ್ಯದ ಗೆಡ್ಡೆನ ನೇರವಾಗಿ ಉಪಯೋಗಿಸ್ಬಾರ್ದು. ಇದನ್ನು ನೀಟಾಗಿ ಕ್ಲೀನ್ ಮಾಡಿ ಅದನ್ನು ಸಾಂಬಾರೊಳಗಡೆ ಹಾಕಿ ಬೇಯಿಸಿ ಅದನ್ನು ತಿನ್ನೋದ್ರಿಂದ ಒಂದು ಆರೋಗ್ಯ ಚೆನ್ನಾಗಿರುತ್ತೆ. ಅದನ್ನು ಹೊರತುಪಡಿಸಿ ನೋಡೋದಾದರೆ ಇದು ವಿಶೇಷವಾಗಿ ಒಂದು ಶೋ ಗಿಡದ ಥರ ಕಾಣಿಸುತ್ತೆ, ಕೆಸರು ದಂಟು. ಯಥೇಚ್ಛವಾಗಿ ನೀರಿರೋ ಕಡೆ ತುಂಬ ಅಗಲವಾಗಿ ಬೆಳೀತದೆ ಎಲೆಗಳು, ನೀರಿಲ್ಲದೆ ಇರೋ ಕಡೆ ಚಿಕ್ಕದಾಗಿ ಬೆಳೀತದೆ. ಅದು ಆ ಒಂದು ಪ್ರಮಾಣದ ನೀರನ್ನು ಅನುಭವಿಸ್ಕೊಂಡು ಅದಕ್ಕೆ ತಕ್ಕಂತೆ ಬೆಳವಣಿಗೆ ಆಗುತ್ತೆ. ಅದು ಒಂದು ಅದರ ಒಂದು ಗುಣ, ಅದರ ಒಂದು ಗುಣ ಆಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಕೆಸರು ದಂಟಿನ ಒಂದು ವಿಶೇಷತೆ. ತಮಗೇನು ಅನಿಸುತ್ತೆ ಈ ಒಂದು ಮಾಹಿತಿ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಯಾರು ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ.